ಈ ವಿಡಿಯೋದಲ್ಲಿ ನಿಮಗೆ ನಮ್ಮ ಇಂಡಿಯಾದಲ್ಲಿರೋ ಒನ್ ಆಫ್ ದಿ ಅನ್ಸಾಲ್ವ್ಡ್ ಮಿಸ್ಟೀರಿಯಸ್ ಪ್ಲೇಸ್ ಬಗ್ಗೆ ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ಅಂಡ್ ಅದು ಇಷ್ಟಕ್ಕೆ ಆ ಮಿಸ್ಟೀರಿಯಸ್ ಪ್ಲೇಸ್ ಎಲ್ಲಿದೆ, ಹೇಗಿದೆ, ಅಂಡ್ ಅಲ್ಲಿ ಏನು ನಡೆದಿದೆ, ಅಂಡ್ ಅದನ್ನು ಮಿಸ್ಟೀರಿಯಸ್ ಪ್ಲೇಸ್ ಆಗಿ ಕರೆಯೋಕ್ಕೆ ಕಾರಣ ಏನು ಅನ್ನೋದು ಈ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ವಿಡಿಯೋ ಭಾಳ ಇಂಟ್ರೆಸ್ಟಿಂಗ್ ಆಗಿದೆ, ಸೊ ವಿಡಿಯೋನ ಮಿಸ್ ಮಾಡದೆ ಕೊನೆವರೆಗೂ ನೋಡಿ. ಅಂಡ್ ಇನ್ನು ಲೇಟ್ ಮಾಡದೆ ವಿಡಿಯೋನ ಶುರು ಮಾಡೋಣ. ಉತ್ತರಾಖಂಡ ಮಂಜು ಪರ್ವತಗಳ ಮಧ್ಯ ಒಂದು ರಹಸ್ಯವಾದ ಸ್ಥಳ. ಆ ಸ್ಥಳದ ಹೆಸರು ರೂಪ್ಕುಂಡ್ ಲೇಕ್. ಈ ಸ್ಥಳದ ಬಗ್ಗೆ ಗೊತ್ತಿರೋರು ಯಾರಾದರೂ ಈ ಸ್ಥಳಕ್ಕೆ ಹೋಗ್ಬೇಕಂದ್ರೆ ಭಯ ಬೀಳ್ತಾರೆ. ಯಾಕಂದರೆ ಈ ಸ್ಥಳದ ಪ್ರತಿಯೊಂದು ಪ್ಲೇಸ್ನಲ್ಲಿ ಮನುಷ್ಯರ ಮೂಳೆಗಳು ಮತ್ತು ಅಸ್ಥಿ ಪಂಜರಗಳಿವೆ. ಅಂಡ್ ಇಲ್ಲಿ ಇನ್ನೊಂದು ಮಿಸ್ಟರಿ ಏನಂದರೆ, ಈ ಅಸ್ಥಿ ಪಂಜರವು ಯಾರು ಮತ್ತು ಇವು ಇಲ್ಲಿಗೆ ಹೇಗೆ ಬಂದು ಅನ್ನೋದು ಯಾರಿಗೂ ಗೊತ್ತಿಲ್ಲ. ಈ ಅಸ್ಥಿ ಪಂಜರಗಳನ್ನು ಫಸ್ಟ್ ಟೈಮ್ ನೋಡೋದು ಯಾರಂದರೆ ಒಬ್ಬ ಫಾರೆಸ್ಟ್ ಆಫೀಸರ್, ಅದು 1947ರಲ್ಲಿ. ಅಂಡ್ ಆಮೇಲೆ ಈ ಅಸ್ಥಿ ಪಂಜರಗಳ ಮೇಲೆ ರಿಸರ್ಚ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಇವರು ಯಾರು ಅಂಡ್ ಇವರು ಹೇಗೆ ಸತ್ರು ಅಂತ. ಅಂಡ್ ಇಲ್ಲಿನ ಕೆಲವು ಜನ ಈ ಅಸ್ಥಿ ಪಂಜರಗಳ ಬಗ್ಗೆ ಏನು ಹೇಳ್ತಿದ್ದಾರೆ ಅಂದರೆ, ಇವ್ರಿಗೆ ಯಾವುದೋ ಒಂದು ವೈರಸ್ ಬಂದು ಎಲ್ಲರಿಗೆ ಸ್ಪ್ರೆಡ್ ಆಗಿ ಸತ್ತೋಗಿರ್ಬೋದಂತ. ಅಂಡ್ ಇಲ್ಲಿರುವಂತಹ ಇನ್ನೂ ಕೆಲವು ಜನ ಏನು ಹೇಳ್ತಿದ್ದಾರೆ ಅಂದರೆ, ಇವರೆಲ್ಲರೂ ಕಾಶ್ಮೀರ್ ಸೋಲ್ಜರ್ಸ್ಗಳು ಟಿಬೆಟ್ನ ಯುದ್ಧ ಮುಗಿಸ್ಕೊಂಡು ರಿಟರ್ನ್ ಬರೋ ಟೈಮಲ್ಲಿ ಒಂದು ದೊಡ್ಡ ತುಫಾನಲ್ಲಿ ಸಿಕ್ಕಿ ಇವರೆಲ್ಲ ಸತ್ತು ಹೋಗಿದ್ದಾರೆ ಅಂತ. ಅಂಡ್ ಇನ್ನೂ ಸ್ವಲ್ಪ ಜನ ಏನು ಹೇಳ್ತಿದ್ದಾರೆ ಅಂದರೆ, ಇವು ಜಪನೀಸ್ ಸೋಲ್ಜರ್ಸ್ಗಳ ಅಸ್ಥಿ ಪಂಜರಗಳಂತ. ಬಟ್ ಆದರೆ ರಿಸರ್ಚ್ ಮಾಡಿದ್ಮೇಲೆ ಬಂದ ರಿಸಲ್ಟ್ ವಿಜ್ಞಾನಿಗಳಿಗೆ ಆಶ್ಚರ್ಯ ಆಗೋ ರೀತಿ ಮಾಡಿತ್ತು. ಯಾಕಂದರೆ ರಿಸರ್ಚ್ನಲ್ಲಿ ಗೊತ್ತಾಗಿದೆ ಅಂದರೆ ಅವರೆಲ್ಲರೂ ಬೇರೆ ಬೇರೆ ಟೈಮ್ ಪೀರಿಯಡ್ನಲ್ಲಿ ಸತ್ತೋಗಿದ್ರು ಹೊತ್ತು ಒಂದೇ ಟೈಮಲ್ಲಿ ಎಲ್ಲರೂ ಸತ್ತೋಗಿಲ್ಲ ಅಂತ. ಅಂಡ್ ಇಲ್ಲಿ ಇನ್ನೊಂದು ವಿಷಯ ಏನಂದರೆ, ಇಲ್ಲಿರುವಂತಹ ಪ್ರತಿಯೊಂದು ಅಸ್ಥಿ ಪಂಜರಗೆ ಇನ್ನೊಂದು ಅಸ್ಥಿ ಪಂಜರಗೆ ಸಂಬಂಧನೇ ಇಲ್ಲ ಅಂತ. ಅಂದರೆ ಅವರು ಯಾವುದೇ ಒಂದು ಕುಟುಂಬ, ಫ್ಯಾಮಿಲಿ, ರಿಲೇಟಿವ್ಸ್ ಅಲ್ಲ ಅಂತ. ಇನ್ನೂ ಕ್ಲಾರಿಟಿ ಆಗಬೇಕಂದ್ರೆ ಅವರಿಗೆ ಒಬ್ರಿಗೊಬ್ರು ಸಂಬಂಧನೇ ಇಲ್ಲ. ರೇಡಿಯೋ ಕಾರ್ಬನ್ ಡೇಟಿಂಗ್ ಇಂದ ಗೊತ್ತಾಗಿದೆ ಅಂದರೆ, ಈ ಅಸ್ಥಿ ಪಂಜರಗಳ ಎಲ್ಲವೂ 8th ಸೆಂಚುರಿ, 9th ಸೆಂಚುರಿ ಆ್ಯಂಡ್ 18th ಸೆಂಚುರಿಗೆ ಸಂಬಂಧಪಟ್ಟಿದ್ದು ಅಂತ. ಅಂದರೆ ಆಗಿನ ಕಾಲದಲ್ಲಿ ಸತ್ತು ಹೋಗಿದ್ದಾರೆ ಅಂತ. ಅಂಡ್ ಅವರ ಒಂದು ತಲೆ ಮೇಲೆ ಒಂದು ಬಲವಾದ ಸ್ಟ್ರಾಂಗ್ ಆಗಿರುವ ಒಂದು ವಸ್ತು ಬಿದ್ದು ಅವರು ಸತ್ತು ಹೋಗಿದ್ದಾರೆ ಅಂತ ವಿಜ್ಞಾನಿಗಳು ಹೇಳ್ತಿದ್ದಾರೆ. ಅಂಡ್ ಅವರು ನಂದಾದೇವಿ ಟೆಂಪಲ್ಗೆ ಹೋಗಿರುವ ಯಾತ್ರಿಕರ ಅಸ್ಥಿ ಪಂಜರಗಳು ಆಗಿರ್ಬೋದು ಅಂತಲೂ ಹೇಳ್ತಿದ್ದಾರೆ. ಯಾಕಂದರೆ ಅಸ್ಥಿ ಪಂಜರಗಳ ಹತ್ರ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ ಅಂಡ್ ನಂದಾದೇವಿಗೆ ಪೂಜೆ ಮಾಡೋ ಕೆಲವು ಸಾಮಾನುಗಳು ಸಿಕ್ಕಿದಾವಂತೆ. ಬಟ್ ಆದರೆ ಅಲ್ಲಿರುವಂಥ ಕೆಲವು ಜನ ಇದ್ರ ಬಗ್ಗೆ ಏನು ಹೇಳ್ತಿದ್ದಾರೆ ಅಂದರೆ, ಇವರು ಶುದ್ಧ ಪೂಜೆ ಮಾಡುವ ಮಾಂತ್ರಿಕರು ಆಗಿರ್ಬೋದು ಅಂತಲೂ ಹೇಳ್ತಿದ್ದಾರೆ. ಅಂಡ್ ಆ ಸಾಮಾನುಗಳು ಅವು ಅವರು ಇಲ್ಲ ಬೇರೆಯವರು ಅನ್ನೋದು ಇನ್ನೂ ಕನ್ಫರ್ಮ್ ಆಗಿಲ್ಲ. ಅಂಡ್ ನಮಗಿಲ್ಲಿ ಬರ್ತಕ್ಕಂಥ ಮೇಜರ್ ಡೌಟ್ ಏನಂದರೆ, ಇವರೆಲ್ಲರೂ ಬೇರೆ ಬೇರೆ ಟೈಮ್ ಪೀರಿಯಡ್ನಲ್ಲಿ ಸತ್ತೋಗಿದ್ದಾರೆ. ಆದರೆ ಇವರು ಯಾತ್ರಿಕರಾಗಿದ್ದರೆ DNA ಆದರೂ ಮ್ಯಾಚ್ ಆಗ್ಬೋದಿತ್ತು, ಬಟ್ ಮ್ಯಾಚ್ ಆಗಿಲ್ಲ. ಸೊ ಇದು ಕೂಡ ಒಂದು ಅಸ್ಯೂಮ್ಷನ್ ಅಷ್ಟೇ. ಕನ್ಫರ್ಮ್ ಆಗಿ ಅವರು ಯಾತ್ರಿಕರು ಅನ್ನೋದು ನಂಬಿಕೆ ಇಲ್ಲ. ಇವೆಲ್ಲವೂ ಬರೀ ಥಿಯರೀಸ್ ಅನ್ನು ಹುಟ್ಟಾಕಿದ ಕಥೆಗಳು ಮಾತ್ರ. ಈ ಸತ್ತು ಹೋಗಿರೋ ಮನುಷ್ಯರ ಸಾವಿನ ರಹಸ್ಯ ಕಂಡು ಹಿಡಿಯೋಕ್ಕೆ ಇದುವರೆಗೂ ಯಾರಿಗೂ ಆಗಿಲ್ಲ. ಸೊ ಹಾಗಾಗಿ ಇದು ಪ್ರೆಸೆಂಟ್ ಇವತ್ತಿಗೂ ಅನ್ಸಾಲ್ವ್ಡ್ ಮಿಸ್ಟ್ರಿ ಆಗಿನೇ ಉಳ್ಕೊಂಡಿದೆ. ಅಂಡ್ ಇದ್ರ ಬಗ್ಗೆ ನೀವೇನು ಅನ್ಕೊಂತಿದ್ರೆ ಕಾಮೆಂಟ್ ಮಾಡಿ. ವೇಟ್, ಫ್ಯಾಕ್ಟ್ಸ್ ಇಲ್ಲಿಗೆ ಮುಗ್ದಿಲ್ಲ. ಇನ್ನೊಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಇದೆ. ಏನಂದ್ರೆ, ನಿಮಗೀಗ ಇತಿಹಾಸದಲ್ಲೇ ರೇರ್ ವಿಡಿಯೋ ಕ್ಲಿಪ್ನ ಈ ಫ್ಯಾಕ್ಟ್ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಅದಕ್ಕೆ ಮುಂಚೆ ಒಂದು ರಿಕ್ವೆಸ್ಟ್, ನೀವೇನಾದರೂ ಈ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ವಿಡಿಯೋಗೆ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಇದರಿಂದ ನಮಗೆ ಇದೇ ಥರ ವೀಡಿಯೋಸ್ನ ಮಾಡೋಕ್ಕೆ ಮೋಟಿವೇಶನ್ ಥರ ಇರುತ್ತೆ. ಅಂಡ್ ಆಲ್ರೆಡಿ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ಥ್ಯಾಂಕ್ ಯು ಸೊ ಮಚ್. ಅಂಡ್ ಈಗ ಮಾಡೋರ್ಗೂ ಥ್ಯಾಂಕ್ಸ್, ಲವ್ ಯು ಫಾರೆವರ್. ಉಷ್ಟ್ರ ಪಕ್ಷಿಗಳು ಆಕಾಶದಲ್ಲಿ ಹಾರಾಡೋದಿಲ್ಲ ಅನ್ನೋದು ನಿಮಗೆ ಗೊತ್ತಿರೋ ವಿಷಯ. ಇಂಥ ಪಕ್ಷಿಗಳಿಗೆ ರೆಕ್ಕೆಗಳಿದ್ದರೂ ಆಕಾಶದಲ್ಲಿ ಹಾರಾಡದೆ ಜಾಸ್ತಿ ನೆಲದ್ಮೇಲೆ ತಿರುಗಾಡ್ತವೆ. ಅಂಡ್ ಇದೇ ಥರ ಕೋಳಿ, ಹುಂಜ, ಇನ್ನೂ ಬೇರೆ ಬೇರೆ ತರಹದ ಪಕ್ಷಿಗಳಿಗೆ ರೆಕ್ಕೆಗಳಿದ್ದರೂ ಆಕಾಶದಲ್ಲಿ ಜಾಸ್ತಿ ಹಾರಾಡೋದಿಲ್ಲ. ಅಂಡ್ ಇವುಗಳ ಥರನೇ ರೆಕ್ಕೆಗಳಿದ್ದರೂ ಆಕಾಶದಲ್ಲಿ ಹಾರಾಡದೆ ಇನ್ನೊಂದು ಪಕ್ಷಿ ಇದೆ, ಅದೇ ರೇಸ್ ಅಂಡ್ ರೈಲ್. ಇನ್ನೂ ಬೇರೆ ಬೇರೆ ಪಕ್ಷಿಗಳಿದ್ದರೂ ಇದೇ ಪಕ್ಷಿನ ಯಾಕೆ ಹೇಳಿದ್ನಂದರೆ, ಯಾಕಂದರೆ ಈ ಥರ ಪಕ್ಷಿಗಳು ನಮ್ಮ ಭೂಮಿ ಮೇಲೆ ಈಗಿಲ್ಲ. ಇನ್ಫ್ಯಾಕ್ಟ್ ಹೇಳ್ಬೇಕಂದ್ರೆ ಈ ಪಕ್ಷಿಗಳು 1944ರಲ್ಲಿನೇ ನಾಶ ಆಗಿದ್ದಾವೆ. ಈ ಪಕ್ಷಿಗಳಿಗೆ ಡೇಂಜರ್ ಯಾವುದರಿಂದ ಗೊತ್ತಾ? ಬೇರೆ ಪಕ್ಷಿಗಳಿಂದನೇ. ಬೇರೆ ಪಕ್ಷಿಗಳೇ ಈ ಲೇಸ್ ಅಂಡ್ ರೈಲ್ ಅಂತ ಪಕ್ಷಿಗಳನ್ನು ಸಾಯಿಸೋಕ್ಕೆ ಪ್ರಯತ್ನ ಪಡ್ತಾ ಇದ್ವು. ಈ ಪಕ್ಷಿಗಳು ಹೆಚ್ಚಾಗಿ ನಾರ್ತ್ ವೆಸ್ಟ್ ಹವಾಯಿ ಐಲ್ಯಾಂಡ್ಸ್ನಲ್ಲಿ ಇರ್ತಾ ಇದ್ವು. ಅಂಡ್ ಇವು ನಾಶ ಆಗೋಕ್ಕೆ ಇನ್ನೊಂದು ಕಾರಣ ಏನಂದರೆ, ಈ ಪಕ್ಷಿಗಳಿಗೆ ಇವಕ್ಕೆ ಬೇಕಾದ ಆಹಾರ ಸಿಗದೇ ಇರೋದು. ರೀಸನ್ ಏನಂದರೆ, ಇವು ಇರುವಂತಹ ಪ್ಲೇಸ್ನಲ್ಲಿ ಹೆಚ್ಚಾಗಿ ರ್ಯಾಬಿಟ್ಸ್ ಇರ್ತಾ ಇದ್ವು. ರ್ಯಾಬಿಟ್ಸ್ ಯಾವ ಆಹಾರನ ತಿಂತಾ ಇದ್ವೋ ಅದೇ ಆಹಾರನ ಈ ಪಕ್ಷಿಗಳು ತಿಂತಾ ಇದ್ವು. ರ್ಯಾಬಿಟ್ಸ್ಗಳು ಹೆಚ್ಚಾಗಿ ಆಹಾರನ ತಿನ್ನೋದ್ರಿಂದ ಸೊ ಇದರಿಂದ ಈ ಪಕ್ಷಿಗಳಿಗೆ ಫುಡ್ ಶಾರ್ಟೇಜ್ ಬರ್ತಾ ಇತ್ತು. ಸೊ ಇದರಿಂದ ಇವು ಸ್ಪೀಡಾಗಿ ನಾಶ ಆಗೋಕ್ಕೆ ಕಾರಣ ಆದವು. ಇದ್ರ ಜೊತೆಗೆ 1944ರಲ್ಲಿ ವರ್ಲ್ಡ್ ವಾರ್ ಆಗೋದ್ರಿಂದ ಈ ಪಕ್ಷಿಗಳು ಪೂರ್ತಿಯಾಗಿ ನಾಶ ಆದವು. ಅಂಡ್ ಈಗ ನಿಮಗೆ ಈ ಪಕ್ಷಿಯ ಒಂದು ರೇರ್ ವಿಡಿಯೋ ಕ್ಲಿಪ್ನ ತೋರಿಸ್ತಾ ಇದ್ದೀನಿ. ಈ ವಿಡಿಯೋ 1922ರಲ್ಲಿ ತೆಗೆದ ರೇರ್ ವಿಡಿಯೋ ಕ್ಲಿಪ್. ಅಂಡ್ ಈ ವಿಡಿಯೋಗೆ ಎಷ್ಟೇ ಗೈಸ್, ಈ ವಿಡಿಯೋನ ಕೊನೆವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್.
ಅಂಡ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಲ್ಲ ಅಂದ್ರೆ ನೀವು ಇದೇ ತರ ಇಂಟ್ರೆಸ್ಟಿಂಗ್ ವಿಡಿಯೋಸ್ನ ಮಿಸ್ ಆಗ್ಬೋದು. ಅಂಡ್ ಒಂದ್ ವೇಳೆ ನೀವು ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ಇದೇ ತರ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ ಮತ್ತೆ ಸಿಗೋಣ.